ಯಾವಳೆ ನೀನು? ನನ್ನ ಹುಡುಗನ ಜೊತೆ ನೀನು ಕುಂತ್ಕೊಂಡಿಲ್ಲಿ ಏನೇ ಮಾಡ್ತಾ ಇದೀಯಾ? ನಿನಗೆ ಬೇರೆ ಯಾರು ಸಿಗ್ಲಿಲ್ವೇನೆ? ನನ್ನ ಹುಡುಗನೇ ನೀ ಬೇಕಾಯ್ತಾ ನಿಂಗೆ ಬುಟ್ಟಿಗೆ ಹಾಕೊಳಕ್ಕೆ? ನೀನಿಂತನು ಅಂತ ಹೇಳ್ಬಿಟ್ಟು ನಾನು ಕಾನ್ಸ್ ಮನ್ಸಾಗ ಅನ್ಕೊಂಡಿರ್ಲಿಲ್ಲ. ಹಲೋ, ಯಾರು ನೀನು? ಏನಾಗಬೇಕಿತ್ತು? ನೋಡಿದ್ರೆ ಗೊತ್ತಾಗುತ್ತೆ. ಯಾವುದೋ ಹಳ್ಳಿಯಿಂದ ಬಂದಿದ್ಯಾ, ಹಳ್ಳಿ ಗಮಾರಿ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದು ಯಾಕೆ ತಲೆ ತಿಂತಾ ಇದ್ಯಾ? ಏನು ಬೇಕಾಗಿತ್ತು? ಹಾಂ, ನಾವು ಯಾರಂತ ನಿನಗೆ ಗೊತ್ತಾ? ಹಾಂ, ಹಿ ಈಸ್ ಮೈ ಬೆಸ್ಟ್ ಫ್ರೆಂಡ್. ಹಾಂ, ನೀನೇನು ಈ ಥರ ಬಂದ್ಬಿಟ್ಟು ಈ ಥರ ಮಾತಾಡ್ತಾ ಇದೆಯಲ್ಲ? ಏನಿಲ್ಲ ಬೆಸ್ಟ್ ಫ್ರೆಂಡು, ಆ ಫ್ರೆಂಡು, ಈ ಫ್ರೆಂಡು ಅಂತ ಅನ್ಕೊಂಡು ಈ ಪ್ಯಾಟೆಗಳವ್ರ ಬುದ್ಧಿ ನನಗೇನು ಗೊತ್ತಿಲ್ಲ ಅಂತ ಅನ್ಕೊಬಿಟ್ಟಿದ್ಯಾ? ನಿಮ್ಮ ಬುದ್ಧಿ ಎಲ್ಲ ನಂಗೆ ಭಾಳ ಸಂದ ಗೊತ್ತು ಬಿಡು. ನಿನ್ನ ಕಂತ್ರಿ ಬುದ್ಧಿ, ಕಂತ್ರಿ ಕೆಲಸ ಎಲ್ಲನೂ ನನಗೇನು ಗೊತ್ತಿಲ್ವೇನೆ? ಮನಿ ಬಿತ್ರಿ ನೀನೇನು ಅಂತ ನನಗೆ ಚೆನ್ನಾಗಿ ಗೊತ್ತು ಬಿಡು. ಈ ಹಳ್ಳಿ ಹೆಂಗಸ್ರು ಥರ ಅಲ್ಲ ನೀವು, ಪ್ಯಾಟೆ ಹುಡುಗಿಯರು. ಸಿಕ್ಕಿದ ಗಂಡಸ್ರನ್ನೆಲ್ಲ ಬುಟ್ಟಿಗೆ ಹಾಕಬಿಟ್ಟು ಹಾಳು ಮಾಡೋದೇನೇನಿಯ? ಇವನು ನನ್ನ ಲವ್ವರು, ನಾನೇನಿಯ ಮದುವೆ ಮಾಡ್ಕೊತೀನಿ ಅಂತ ಹೇಳಿದವನು. ಏನು ನಿಂಗೂ ಬುದ್ಧಿ ಬೇಡವಾ? ಇವಳ ಜೊತೆ ತಿರುಗ್ತಾ ಇದೆಯಲ್ಲ, ನಾನು ಫೋನ್ ಮಾಡಿದ್ರು ಎತ್ತಿದ್ದಂಗೆ. ವಾಟ್ ಇಸ್ ದಿಸ್ ರಾಕೇಶ್? ಈ ಹಳ್ಳಿ ಹುಡುಗಿನ ನೀನು? ಐ ಕಾಂಟ್ ಬಿಲೀವ್ ದಿಸ್. ವಾಟ್ ಇಸ್ ದಿಸ್? ಅಯ್ಯೋ, ಅದೊಂದು ದೊಡ್ಡ ಕತೆ ಬಿಡು. ಅದು ಏನು ದೊಡ್ಡ ಕತೆನಾ? ಏನು ಅರ್ಥನೇ ಆಗ್ತಾ ಇಲ್ಲ. ಏನು ನಡೀತಾ ಇದೆ ಇಲ್ಲಿ? ಏನು ಆಗ್ತಾ ಇದೆ ಅಂತಾನೆ ಅರ್ಥ ಆಗ್ತಿಲ್ವಲ್ಲ. ನೀನೇ ಹೇಳ್ಬೇಕೀಗ. ಇವಳು ಯಾಕೆ ಬಂದು ಈ ಥರ ಕಿರ್ಚಾಡ್ತಾವಳಲ್ಲ? ಯಾರು ಇವಳು? ಈ ಹಳ್ಳಿ ಖಮಾರಿ ನಿನ್ ಲವ್ವರ? ಏನೆಲೆ ಹಳ್ಳಿ ಗಮಾರಿ ಅಂತ ಹೇಳ್ತಿಯಲ್ಲ? ಏನು ಹಳ್ಳಿ ಗಮಾರಿಗಳು ಅಂತ ಹೇಳಿದ ತಕ್ಷಣ ನೀನು ನಮ್ಗೆ ಮಾನ ಮರೋದಿ ಬಿಟ್ಬಿಟ್ಟು ಕುಂತ್ಕೊಂಡಿರ್ತೀವಿ ಅಂತ ಅನ್ಕೊಂಡ ನೀನು ನಂಗೆ ಸಿಕ್ಕಿದ ಗಂಡಸ್ರ ಜೊತೆ ಓಡಾಡ್ಕೊಂಡು ಮಜಾ ಮಾಡ್ಕೊಂಡು ಆಡ್ತೀವಿ ಅಂತ ಅನ್ಕೊಬಿಟ್ಟ. ಹಳ್ಳಿ ಹೆಂಗಸ್ರೇನಿಯ ಮಾನ ಮುರುವಾದಿಗೆ ನಾವು ಶಾನೆ ಬೆಲೆ ಕೊಡ್ತೀವಿ, ಶಾನೆ ಬೆಲೆ ಕೊಟ್ಕೊಂಡು ಜೀವನ ಮಾಡ್ತೀವಿ. ನಿಮ್ಮಂಗೆಲ್ಲ ಮೂರು ಬಿಟ್ಬಿಟ್ಟು ರಾಕೇಶ್ ಯಾಕೆ ಹಿಂಗೆ ಮೋಸ ಮಾಡ್ಬಿಟ್ಟೆ ನನಗೆ? ಇವಳು ಯಾರು? ಇವಳ ಜೊತೆ ಕಿಸ್ಕೊಂಡು ಅಲ್ಲೋಗನ ಇಲ್ಲೋಗನ ಅಂತೀಯ. ವಾರದಿಂದ ನನಗೆ ಫೋನ್ ಸರಿಯಾಗಿ ಮಾತಾಡ್ತಾನೂ ಇಲ್ಲ. 2-3 ದಿನ ಆದ್ರೂ ಫೋನ್ ಎಲ್ಲ ನನಗೆ ಕಟ್ ಮಾಡಿ ಬಿಸಾಕ್ತೀಯ. ಯಾಕೆ ಅಂತಲೇ ಗೊತ್ತಾಯ್ತಿಲ್ಲ ನೋಡು. ಇವತ್ತು ನನ್ನ ಫ್ರೆಂಡ್ ಜೊತೆ ಇಲ್ಲಿಗೆ ಬಂದೆ. ಅಕಸ್ಮಾತಾಗಿ ನೀನು ನೋಡ್ಬಿಟ್ಟು ನನಗೆ ಹೆಂಗಾಯ್ತು ಗೊತ್ತಾ? ಯಾವ್ದನ್ನೇ ಹೊಡೆದೋಗಂಗಾಯ್ತು ನೋಡು. ನನಗದೆಲ್ಲ ಗೊತ್ತಿಲ್ಲ. ನಮ್ಮ ಅಪ್ಪ ಮುಂತಾಗೆ ನಿಮ್ಮ ಅಪ್ಪ ಮುಂತಾಗೆ ನಾವಿಬ್ರು ಲವ್ ವಿಚಾರನ ಮಾತಾಡ್ಬಿಡು. ಆದಷ್ಟು ಬೇಗ ನಾವಿಬ್ರು ಮದುವೆ ಮಾಡ್ಕೊಂಬಿಡೋಣ ಪ್ಲೀಸ್. ಓ ಗಾಡ್ ರಾಕೇಶ್, ಈಗ ನೀನೇನಾದರೂ ಬಾಯ್ ಬಿಟ್ಟು ಮಾತಾಡಲಿಲ್ಲ ಅಂತಂದರೆ ನಾನು ಸಹ ಇದರಿಂದ ಹೊರಟೋಗ್ಬೇಕಾಗುತ್ತೆ. ಏನು ನಡೀತಾ ಇದೆ ಹೇಳು? ನಮ್ಮ ಡ್ಯಾಡಿ ನೋಡಿದ್ರೆ ನಿನಗೆ ಕೊಟ್ಬಿಟ್ಟು ಮದುವೆ ಮಾಡ್ಬೇಕು ನನ್ನ ಅಂತ ಹೇಳ್ಬಿಟ್ಟು ಮನೇಲೆಲ್ಲ ಅಷ್ಟೊಂದು ಪ್ಲಾನ್ ಮಾಡ್ತಾ ಇದ್ದಾರೆ. ನೀನು ನೋಡಿದ್ರೆ ಇವಳು ಅವಳು ಹಳ್ಳಿ ಹುಡುಗಿ ಜೊತೆ ಏನು ಅಂತ ಹೇಳು. ಬಾಯ್ ಬಿಟ್ರೆ ತಾನೇ ಎಲ್ಲ ಅರ್ಥ ಆಗೋದು. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಹೇಳು ಏನಾಯ್ತು ಅಂತ ಹೇಳು. ನೋಡು, ನನಗೂ ಇವಳಿಗೂ ಯಾವ ಸಂಬಂಧನೂ ಇಲ್ಲ. ಇವಳು ನಮ್ಮ ಅಮ್ಮನ್ನ ತವ್ರ ಮನೆ ಕಡೆ ಹೇಳು ಅಷ್ಟೇನೆ. ಅಲ್ಲಿಗೆ ಹೋದಾಗ ಸುಮ್ಮನೆ ಟೈಮ್ ಪಾಸ್ಗೆ ಹಾಯ್ ಬಾಯ್ ಅಂತ ಹೇಳಿದ್ದೆ ಅಷ್ಟಕ್ಕೇನೆ. ಇವಳು ಇಷ್ಟೊಂದೆಲ್ಲ ರೊಚ್ಚಿಗೆದ್ಬಿಟ್ಟವಳೆ. ಯಾರಿಗೆ ಗೊತ್ತು ಇವಳು ಹಿಂಗೆಲ್ಲನೂ ಆಡ್ತಾಳೆ ಅಂತ ಹೇಳ್ಬಿಟ್ಟು. ಇವಳನ್ನ ನಾನು ಯಾಕೆ ಲವ್ ಮಾಡಲಿ? ನೋ ನೋ ನೋ, ನಾನಂತೂ ಲವ್ ಗಿವೆಲ್ಲ ಏನೂ ಮಾಡ್ತಾ ಇಲ್ಲ. ಹೀಗೆ ಗೊತ್ತಾಯ್ತಾ ನಿನ್ನ ಯೋಗ್ಯತೆ ಏನು ಅಂತ ಹೇಳ್ಬಿಟ್ಟು? ಅವನು ನಿನ್ನಂತ ಹಳ್ಳಿ ಗಮಾರಿನ? ನಿನ್ನಂತ ಹಳ್ಳಿ ಗಮಾರಿನಂತೂ ಗ್ಯಾರಂಟಿ ಅವ್ನು ಲವ್ ಮಾಡಲ್ಲ ಅಂತ ನನಗೆ ಗೊತ್ತಿತ್ತು. ನೀನು ಬಂದು ಈ ಥರ ಆಕ್ಟಿಂಗ್ ಮಾಡಿದ ತಕ್ಷಣ ನಿನ್ನ ಮಾತು ನಾನು ಕೇಳ್ಬಿಟ್ಟು ಓಡೋಗ್ಬಿಡ್ತೀನಿ ಅಂತ ಅನ್ಕೊಂಡ್ಬಿಟ್ಟ? ನೋವೇ, ಚಾನ್ಸೇ ಇಲ್ಲ. ಏಯ್ ಹೋಗಲೇ. ಎಷ್ಟು ಮಾತಾಡ್ತೀಯ ಬಂದು? ನಿನ್ನ ಯೋಗ್ಯತೆಗೆ ರಾಕೇಶ್ ಬೇಕಾ? ಏನು ಹೇಳ್ತಿದ್ಯಾ ರಾಕೇಶ್? ಹಂಗಾರೆ ನನಗೆ ನೀನು ಮೋಸ ಮಾಡ್ದ? ಎಷ್ಟೆಲ್ಲ ಇಷ್ಟಪಟ್ಟಿದ್ದೆ ನಿನ್ನ. ಈಗ ನೋಡಿದ್ರೆ ಟೈಮ್ ಪಾಸ್ ಅದು ಇದು ಅಂತ ಎಲ್ಲ ಹೇಳ್ತಾ ಇದೆಯಲ್ಲ ನೀನು. ನಿಜವಾಗೂ ನೀನು ನಾನು ಇಷ್ಟಪಡಲಿಲ್ವಾ? ಕರೆಕ್ಟಾಗಿ ಹೇಳು ನೀನು. ನೋಡು, ನಾನು ನಿಜವಾಗೂ ನೀನು ಇಷ್ಟಪಡಲಿಲ್ಲ. ನನಗೆ ಸೀರಿಯಸ್ ಆಗಿ ನಾನು ನೀನು ಇಷ್ಟಪಡಬೇಕು ಅಂತ ಇಷ್ಟಪಡಲಿಲ್ಲ. ಹಳ್ಳಿಗೆ ಬಂದಿದ್ದೆ ಸುಮ್ಮನೆ ಟೈಮ್ ಪಾಸ್ಗೆ ಇರ್ತೀಯ ಅಂತ ಹೇಳ್ಬಿಟ್ಟು ಜಸ್ಟ್ ಮಾತಾಡಿ ಫ್ರೆಂಡ್ ಥರ ಇದ್ದೆ ಅಷ್ಟೇ. ಲವ್ ಗಿವ್ ಅಂತ ಏನೂ ಇಲ್ವಲ್ಲ. ನೋಡು, ಸುಮ್ಮನೆ ಕ್ಲೋಸ್ ಆಗಿದ್ದ ತಕ್ಷಣ ಲವ್ ಅಂತ ಅನ್ಕೊಂಡ್ರೆ ಅದು ನಾನೇನು ಮಾಡೋಕ್ಕಾಗಲ್ಲ. ನನಗಾದ್ರೂ ಅವಶ್ಯಕತೆ ಇಲ್ಲ, ನಾನು ಏನೂ ಇಲ್ವೂ ಇಲ್ಲ. ಓಕೆ, ನೋಡು, ನಮ್ಮ ಅಪ್ಪ ಅಮ್ಮ ತೋರಿಸಿರೋ ಹುಡುಗಿನ ಮದುವೆ ಮಾಡ್ಕೊಳ್ಳೋದು. ನಮ್ಮ ಅಪ್ಪ ಅಮ್ಮಂಗೆ ಇವಳಂದ್ರೆ ತುಂಬ ಇಷ್ಟ. ಅದಕ್ಕೆ ಸ್ನೇಹ ಜೊತೆನೇ ಮದುವೆ ಮಾಡ್ಕೋಬೇಕು ಅಂತ ನಾನು ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಳು ನನ್ನ ಬೆಸ್ಟ್ ಫ್ರೆಂಡ್ ಗೊತ್ತಾ? ಇದನ್ನೇ ನೀನು ದೊಡ್ಡದು ಮಾಡ್ಕೊಂಡು ಸುಮ್ಮನೆ ಅದು ಇದು ಅಂತ ಗಲಾಟೆ ಮಾಡ್ಕೊಂಡು ಹೀಗೆಲ್ಲ ಮಾಡಿದ್ರೆ ನಾನಂತೂ ಸುಮ್ಮನೆ ಇರಲ್ಲ. ನಿನ್ನ ಮೇಲೆ ನನಗೆ ಯಾವ ಪ್ರೀತಿನೂ ಇಲ್ಲ, ಯಾವ ಪ್ರೇಮನೂ ಇಲ್ಲ. ಪ್ಲೀಸ್ ಇಲ್ಲಿಂದ ಹೋದರೆ ತುಂಬಾ ಚೆನ್ನಾಗಿರುತ್ತೆ. ಈಗಾಗಲೇ ನಮ್ಮ ಫ್ಯಾಮಿಲಿದು ತುಂಬಾ ಗಲಾಟೆ, ತುಂಬಾ ತಲೆನೋವಾಗ್ಬಿಟ್ಟಿದೆ ನಮ್ಮ ಮಕ್ಕಳಿಂದ. ಈಗ ಮತ್ತೆ ನೀನು ನನ್ನ ತಲೆನೋವಾಗಕ್ಕೆ ಬರಬೇಡ ನೀನು. ಪ್ಲೀಸ್ ನೀನು ಹೋದರೆ ಚೆನ್ನಾಗಿರುತ್ತೆ. ಏನು ಹಳ್ಳಿ ಗಮಾರಿ ಸಾವುಕಾರ ಹುಡುಗನ ಮದುವೆ ಮಾಡ್ಕೊಂಡು ಆರಾಮಾಗಿ ಸೆಟ್ಲ್ ಆಗ್ಬೋದು ಅಂತ ಪ್ಲಾನ್ ಮಾಡಿದ್ಲೇನೋ? ಹೀಗೆ ನೋಡಿದ್ರೆ ಪ್ಲಾನ್ ಎಲ್ಲ ಉಲ್ಟಾ ಪಲ್ಟಾ ಆಯ್ತು ಅಂತ ಹೇಳ್ಬಿಟ್ಟು ಹೀಗೆ ನೋಡಿದ್ರೆ ಈ ಥರ ಆಡ್ತಾವಳೆ ಅಂತ ಅನ್ಸುತ್ತೆ. ಇಟ್ಸ್ ಓಕೆ, ಪರವಾಗಿಲ್ಲ. ಹೋಗು, ಬಸ್ ಚಾರ್ಜ್ಗೆ ಏನಾದರೂ ಅಮೌಂಟ್ ಇಲ್ಲ ಅಂತಂದರೆ ನಾನೇ ಅಮೌಂಟ್ ಕೊಡ್ತೀನಿ ಬಸ್ ಚಾರ್ಜ್ಗೆ. ತಗೊಂಡು ಇಲ್ಲಿಂದ ಹೊರಟೋಗ್ಬಿಡು. ರಾಕೇಶ್ ಬೇಕಂತೆ. ರಾಕೇಶ್ ನಿನ್ನ ನೋಡ್ಕೊಂಡಿದ್ಯಾ ನೀನು ಹೆಂಗಿದ್ಯಾ ಅಂತ ಹೇಳ್ಬಿಟ್ಟು.
ನಿಮಿ ಸುಮ್ಮನೆ ಬಾ ಹೋಗೋಣ ಇಲ್ಲಿಂದ. ಇಷ್ಟೆಲ್ಲ ಅವಮಾನ ಆದ್ರೂ ಇನ್ನು ಯಾವ ಮಕ್ಕ ಹೊತ್ಕೊಂಡು ನೀನಂತೂ ಇವನನ್ನ ಮದುವೆ ಮಾಡ್ಕೋಬೇಕು ಅಂತ ಕೂತಿದ್ಯಾ? ಆಯ್ತಲ್ಲ, ಈಗ ಮಾನ ಮರ್ಯಾದೆ ಎಲ್ಲನೂ ಅವ್ನು ನಿನಗೆ ತುಂಬ ಮೋಸ ಮಾಡ್ಬಿಟ್ಟವನೆ. ನೀನು ಯಾವಾಗೂ ಅರ್ಥ ಮಾಡ್ಕೋಬೇಕಿತ್ತು. ಫೋನ್ ರಿಸೀವ್ ಮಾಡಲಿಲ್ಲ, ಕಟ್ ಮಾಡ್ತಾವನೆ, ಬ್ಯುಸಿ ಅಂತ ಹೇಳ್ತಾವನೆ ಅಂತಂದಾಗ ನೀನು ಅರ್ಥ ಮಾಡ್ಕೋಬೇಕಿತ್ತು. ಅರ್ಥ ಮಾಡ್ಕೊಳ್ದಿದ್ದಂಗೆ ಇವಾಗ ನೀನು ಈ ಥರ ಆಡಿದ್ರೆ ಏನು ಪ್ರಯೋಜನ ಇಲ್ಲ. ನೋಡು ಬಾ, ಹಾಗಿದ್ದಾಗೋಯ್ತು. ಎಲ್ಲ ಮರೆತ್ಬಿಟ್ಟು ಆರಾಮಾಗಿರಿವಂತೆ ಬಾ. ಸುಮ್ಮನೆ ಹೆಂಗೆ ಬಿಟ್ಟು ಬರಲಿ? ಎಷ್ಟೊಂದು ಇಷ್ಟಪಟ್ಟಿದ್ದೆ ಗೊತ್ತಾ? ನಮ್ಮ ಅಕ್ಕ ಎಲ್ಲ ನನಗೆ ಹೇಳಿದ್ರು, ನನ್ನ ಮಗ ಕಂತ್ರಿ, ನನ್ನ ಮಗ ಸರಿ ಇಲ್ಲ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಆದರೂ ನಾನು ಕೇಳ್ದಿದ್ದಂಗೆ ಇಲ್ಲ ಅಂತ ನಮ್ಮ ಅಕ್ಕನ ಮೇಲೆ ರೇಗಾಡಿ, ನಮ್ಮ ಅಕ್ಕನ ಹತ್ರನೇ ಕೆಟ್ಟದಾಗ ಮಾತಾಡಿ ನಮ್ಮ ಅಕ್ಕನ ಬಗ್ಗೆನೇ ಬಂದೆ. ಆದರೆ ಈಗ ನೋಡಿದ್ರೆ ಎಲ್ಲ ಅರ್ಥ ಆಗ್ತೈತೆ, ಏನಾಯಿತು ಏನು ಬಿಡ್ತು ಅಂತ ಹೇಳ್ಬಿಟ್ಟು. ನನಗಂತೂ ಇವನು ಈ ಥರ ಮೋಸ ಮಾಡೋನೆ ಅಂದರೆ ನಾನು ಯಾಕೆ ಇವನು ಸುಮ್ಮನೆ ಬಿಟ್ಬಿಡ್ಬೇಕು? ಲಘು ಗಿವು ಅಂತ ಅನ್ಕೊಂಡು ನಾನು ತಲೆ ಕೆಡಿಸ್ತಾನೆ ಇವನೇನೆ. ನನ್ನ ಪಾಡಿಗೆ ನಾನು ಮರ್ಯಾದೆಗಿದ್ದೆ, ಆದರೆ ಇವನೇನೆಯ ಇಲ್ಲ, ನಾನು ಲವ್ ಮಾಡ್ತೀನಿ ಪ್ಲೀಸ್ 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 ಅಂತ ಭಿಕ್ಷೆ ಎತ್ಬಿಟ್ಟು ನಾನು ಹಿಂದೆ ಬಂದ್ಬಿಟ್ಟು ಈಗ ನೋಡ್ರೆ ಲವ್ ಇಲ್ಲ ಏನೂ ಇಲ್ಲ ಅಂತ ಹೇಳಿದ್ರೆ ನಾನು ಹೆಂಗೆ ಸುಮ್ಮನೆ ಇರಲಿ ಹೇಳು? ನನ್ನ ಜೊತೆ ಮತ್ತೆ ಕೈ ಹಿಡ್ಕೊಂಡು ಓಡಾಡ್ತಿದ್ದ, ನನಗೆಲ್ಲ ಗಿಫ್ಟ್ ಕೊಡಿಸ್ತಾ ಇದ್ದ. ಇಷ್ಟೆಲ್ಲ ಮಾಡ್ಬಿಟ್ಟು ಇವಾಗ ಪಿರುತಿಲ್ಲ ಅಂದರೆ ಬಿಟ್ಬಿಡ್ತೀನ ನಾನು? ಇಲ್ಲ, ನಾನಂತೂ ಇವನನ್ನ ಇಷ್ಟಕ್ಕೆ ಬಿಡೋಕ್ಕಿಲ್ಲ. ನೋಡು ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಲೇ, ಇಲ್ಲಿಂದ ಹೋಗಲೇ ಮುಚ್ಕೊಂಡು. ನಿನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಜಾಸ್ತಿ ಓವರ್ ಆಕ್ಟಿಂಗ್ ಎಲ್ಲ ಮಾಡಕ್ ಬಿಡ. ಇಲ್ಲಿ ನಮ್ಮ ಮಾವ ಪೊಲೀಸ್ ಕರೆಸ್ತೆ ಅಂದ್ರೆ ಚರ್ಮ ಸುಲ್ದ್ಬಿಟ್ಟು ಹಂಗೆ ಜೈಲ್ಗೆ ಹಾಕ್ತಾನೆ ನೋಡು. ಇಲ್ಲಿಂದ ಸುಮ್ಮನೆ ರೈಟ್ ಹೇಳು. ಅವನೇನೋ ಟೈಮ್ ಪಾಸ್ ನಿನ್ ಜೊತೆ ಆಟ ಆಡವನೆ, ಅಷ್ಟಕ್ಕೆ ನೀನು ಸೀರಿಯಸ್ ಆಗಿ ತಗೋಬಿಟ್ಟ? ಈಗಿನ ಕಾಲದಲ್ಲಿ ಇದೆಲ್ಲ ಕಾಮನ್ ಅಲ್ವಾ ಹುಡುಗರು? ಅವನು ಅವತ್ತಿಂದನೂ ನನ್ನ ಮೇಲೇನೆ ಇಷ್ಟ ಅವನಿಗೆ. ನೋಡು, ನೀನು ಚೀಟ್ ಆಗಿದ್ಯೋ ಇಲ್ಲ ಚೀಟ್ ಮಾಡೋನು ಅದೆಲ್ಲ ನನಗೆ ಬೇಕಿಲ್ಲ. ಇವನನ್ನ ಮದುವೆ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇನೆ. ನೀನು ಒಂದು ಹೆಣ್ಣಾಗಿದ್ಕೊಂಡು ಅವ್ನು ನನಗೆ ಮೋಸ ಮಾಡೋನೆ ಅಂದ್ರೂ ಅದನ್ನು ದೊಡ್ಡ ವಿಚಾರ ಮಾಡ್ದಂಗೆ ಆರಾಮಾಗಿದೆಯಲ್ಲ ನೀನು. ನೀನು ಎಂತ ಹೆಂಗೆ ಸೇರ್ಬೇಡ. ಇಷ್ಟೆಲ್ಲ ನಾನು ಹೇಳ್ತಾ ಇದ್ದೀನಿ ನನಗೆ ಮೋಸ ಮಾಡ್ಬಿಟ್ಟವನೆ ಅಂತ, ಆದರೂ ಅವನ್ನೇ ಮದುವೆ ಮಾಡ್ಕೊತೀನಿ ಅಂತ ಹೇಳ್ತಿದ್ಯಲ್ಲ. ಹಾಂ, ನೀವೆಲ್ಲ ಎಂಥ ಜನ ಅಂತ ನಂಗೆ ಅರ್ಥ ಆಯ್ತಿಲ್ಲ. ನೀನಿನ್ನು ಯಾವುದೋ ಕಾಲದಲ್ಲಿದೆಯಾ ನೋಡು. ನನಗೂ ಬಾಯ್ ಫ್ರೆಂಡ್ ಇದ್ರು, ನನಗೂ ಬ್ರೇಕಪ್ ಆಗೈತೆ, ಹಾಗಂತ ಇವನೇನು ನಾನು ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾ ಇಲ್ವಲ್ಲ. ನಾವಿಬ್ರು ಹಾಗೇನೆ. ಅವತ್ತಿಂದನೂ ನಮ್ಮಪ್ಪ ಇವರಪ್ಪ ಎಲ್ಲ ಬಿಸ್ನೆಸ್ ಪಾರ್ಟ್ನರ್ಸು. ನಾವು ಚಿಕ್ಕ ಹುಡುಗರಿಂದನೂ ಇಬ್ರು ಚೆನ್ನಾಗಿ ಗೊತ್ತು. ಅದಕ್ಕೆ ನಮ್ಮಿಬ್ರು ಮದುವೆ ಬಗ್ಗೆ ಮನೇಲಿ ಮಾತಾಡ್ತಾ ಇದ್ದಾರೆ. ಅದಕ್ಕೆ ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ ಅಂತ ಇಬ್ರು ಬಂದಿದ್ದೀವಿ, ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ಇಲ್ಲಿಂದ ಬೇಗ ಹೋದ್ರೆ ನಿನಗೆ ಒಳ್ಳೇದು, ಓಕೆನಾ? ಇಲ್ಲ ಅಂದರೆ ನಿನಗಂತೂ ಕಣ್ಣೇ ಹೊರಟೋಗ್ಬಿಡ್ತಾವೆ ನಮ್ಮನ್ನು ನೋಡ್ಬಿಟ್ಟು. ಸುಮ್ಮನೆ ಯಾಕೆ ಹುರ್ಕೋತೀಯ? ಹೋಗು, ನಿಮ್ಮ ಹಳ್ಳಿನಲ್ಲಿ ಕಸ ಬಾಸನೋ ಇಲ್ಲ ಕಸ ಗುಡ್ಸೋನೋ ಯಾರಾದರೂ ಸಿಕ್ಬೋದು ನಿನಗೆ ಮದುವೆ ಮಾಡ್ಕೊಳ್ಳೋಕ್ಕೆ. ಆರಾಮಾಗಿ ಮದುವೆ ಮಾಡ್ಕೊಂಡು ಆರಾಮಾಗಿ ಟೈಮ್ ಪಾಸ್ ಮಾಡ್ಕೊಂಡಿರು. ಈ ನಮ್ಮ ಸುದ್ದಿಗೆ ಮಾತ್ರ ಬರೋಕ್ಕೆ ಹೋಗ್ಬೇಡ. ಬಾರೆ ಹೋಗೋಣ. ಇಷ್ಟು ಅವಮಾನ ಆದರೂ ಸುಮ್ಮನೆ ನಿಂತ್ಕೊಂಡಿದ್ಯಲ್ಲ ನೀನು. ಬಾರೆ, ನಿನಗೊಂದು ಗತಿ ಕಾಣಿಸ್ತೀನಿ ಕಣೋ. ನಿನ್ನ ಮಾತ್ರ ಬಿಡಲ್ಲ ನಾನು. ನೋಡ್ತಾ ಇರು, ನಮ್ಮ ಅಕ್ಕನು ನನ್ನನ್ನು ದೂರ ಮಾಡ್ದೋನೆ ನೀನು. ನೋಡ್ತೀನಿ, ನಮ್ಮ ಅಕ್ಕನ ಹತ್ರ ಎಲ್ಲ ವಿಚಾರನೂ ಹೇಳ್ತೀನಿ. ಛೇ, ಇವಳೇನಾದರೂ ಮಾಡ್ತಾಳ ಅಂತ ನನಗೆ ಭಯ ಆಗ್ತೈತೆ. ಹೇ, ಇವಳೇನು ಮಾಡ್ತಾಳೆ? ಇವಳ ಕೈಲೇನು ಮಾಡೋಕ್ಕಾಗಲ್ಲ. ನೀನು ಸುಮ್ಮನೆ ಇರು. ನೀನು ಯಾಕೆ ತಲೆ ಕೆಡಿಸ್ಕೊತೀಯ? ನನಗೆ ಗೊತ್ತಿಲ್ವಾ? ನೀ ಸುಮ್ಮನೆ ಹಾಯ್ ಬಾಯ್ ಅಂದಿರ್ತೀಯ, ಅಷ್ಟಕ್ಕೇನೆ ಅವಳು ಬಿದ್ದೋಗಿರ್ತಾಳ ಅಷ್ಟೇನೆ. ನೀನು ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತೀಯ? ಕೂಲ್.